ಹಾಯ್, ಇವತ್ತಿನ ಒಂದು ವಿಡಿಯೋದಲ್ಲಿ ಹಿರಿಕಿದ ಬೇಳೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಈ ಸೀಸನ್ನಲ್ಲಿ ಒಂದು ಸತಿ ಹಿರಿಕಿದ ಬೇಳೆ ಸಾರನ್ನ ತಿಂದ್ರೇ ಅದ್ರ ಮಜಾ ಅಲ್ವಾ. ಸೊ ಇಲ್ಲಿ ಅರ್ಧ ಕೆಜಿಯಷ್ಟು ಅವರೆಬೇಳೆ, 2 ಹಸಿಮೆಣಸಿನ್ಕಾಯಿ, 1 ಟೊಮೆಟೊ, 2 ಈರುಳ್ಳಿ, ಒಂದು 8 ರಿಂದ 10 ಬೆಳ್ಳುಳ್ಳಿ, ಅರ್ಧ ಕೆಜಿಯಷ್ಟು ಬೇಳೆ. ಹಾಗೆ ಇದನ್ನು ಇಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲು 2 ಸ್ಪೂನು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಥರ ಇಲ್ಲಿ ಏಲಕ್ಕಿ, ಚಕ್ಕೆ, ಲವಂಗ ಇದೆಲ್ಲನೂ ಕೂಡ ಹುರ್ಕೋಬೇಕು. ಹಾಗೆ 2 ಸ್ಪೂನಷ್ಟು ಕಡಲೆ ಹಾಕ್ಕೋಬೇಕು. 1 ಸ್ಪೂನು ಗಸಗಸೆ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಇದೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾವು 2 ಈರುಳ್ಳಿ, ಇದು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಅಷ್ಟು ಹುರಿದ್ರೆ ಸಾಕು. ನಾವು ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇದಕ್ಕೆ 1 ಟೊಮೆಟೊ ಹಾಕ್ಕೊಳ್ಳಿ. ಓಕೆ, ಇಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಬೇಕು, ಅದೆಲ್ಲ ಏನು ಬೇಡ. ಓಕೆ, ಒಂದು ಟೊಮೆಟೊ ಸಾಕಿದಕ್ಕೆ. ಈ 1 ಟೊಮೆಟೊನೂ ಕೂಡ ಅದು ಹಸಿ ಸ್ಮೆಲ್ಲು ಆಗಿ ಕಲರ್ ಚೇಂಜ್ ಆಗಬೇಕು. ಹಾಗೆ ಅದನ್ನು ಆಫ್ ಮಾಡಿಬಿಟ್ಟು 2 ಸ್ಪೂನಷ್ಟು ಧನಿಯಾ ಪುಡಿ, 2 ಹಸಿಮೆಣಸಿನ್ಕಾಯಿ, ಇದನ್ನು ನಾವು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಕಡೆ ಬಾಣಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಗೆ ಜೀರಿಗೆ, ಸಾಸಿವೆ ಇದನ್ನೆಲ್ಲನೂ ಕೂಡ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಇಂಗು ಕೂಡ ಹಾಕ್ಕೊಳ್ಳಿ. ಇಂಗು ಬೇಡ ಅಂದರೆ ಸ್ಕಿಪ್ ಮಾಡಿ. ಇಲ್ಲಿ ಇನ್ನೊಂದು ಕಡೆ ರುಬ್ಬಕ್ಕೆ ನಾವು ಬೆಳ್ಳುಳ್ಳಿ, ಶುಂಠಿ ಹಾಗೆ ಏನು ಹುರಿದೆಲ್ಲ ಇಟ್ಕೊಂಡಿರ್ತೇವಲ್ಲ ಅದೆಲ್ಲನೂ ಹಾಕ್ಕೊಳ್ಳೋಣ. ಅದೇ ಥರ 1-2 ಸ್ಪೂನಷ್ಟು ತೆಂಗಿನಕಾಯಿ ತುರಿನಾರು ಹಾಕ್ಕೊಳ್ಳಿ, ಹಸಿ ತೆಂಗಿನಕಾಯಿ ಹಾಕ್ಕೊಳ್ಳಿ. ಹಾಗೆ 1-2 ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಸಾಂಬಾರು ಪುಡಿ ಇತ್ತಂದರೆ ಅದು 1 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಇಲ್ಲಿ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಂಬಾರು ಪುಡಿನ 1 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಸ್ಪೂನ್ ಆಗೋಷ್ಟು ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಒಂದು ಆಲೂಗಡ್ಡೆ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ಈ ಆಲೂಗಡ್ಡೆ ಸಪ್ರೇಟಾಗಿ ಬೇಯಿಸ್ಕೊಳೋದು, ಕಾಳನ್ನ ಸಪ್ರೇಟಾಗಿ ಬೇಯಿಸ್ಕೊಳೋದು ಮಾಡ್ತಾರೆ, ಅವರೇ ಬೇಳೆನೆಲ್ಲ. ಸೊ ಆ ಥರ ಏನೂ ಬೇಡ. ಡೈರೆಕ್ಟಾಗಿ ಎಲ್ಲ ನೀವು ಒಂದೇ ಬಾಣಲಿಗೆ ಹಾಕ್ಕೊಂಡು ಎಲ್ಲನೂ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ನಾವು ಈ ಥರ ಫ್ರೈ ಮಾಡ್ಕೊತಿದ್ದಂಗೆ ಏನು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನೆಲ್ಲ ಇದಕ್ಕೇ ಸೇರಿಸ್ಕೊಂಡು ನಾವು ಸಾರನ್ನ ಮಾಡ್ಕೊಳ್ಳೋಣ. ಇದರ ಜೊತೆನೇ ಅದು ಕುದಿಬೇಕು. ಇದು ಕಾಳನ್ನ ಈ ಥರ ಬೇಳೆನ ಸಪ್ರೇಟಾಗಿ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಆ ಬೇಳೆಗೆ ಉಪ್ಪು ಖಾರ ಹಿಡ್ದಿರಲ್ಲ. ಸೊ ಸಪ್ಪೆ ಅನಿಸುತ್ತೆ. ಸೊ ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಹುರಿದಿರ್ತೀವಲ್ಲ ಮಸಾಲ, ಅದನ್ನೆಲ್ಲನೂ ಇದಕ್ಕೆ ಈ ಬೇಳೆಗೆ ಸೇರಿಸ್ಕೊಳ್ಳೋಣ. ನೀವು ಸಾರಿಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಅಂದರೆ ನೀರು ಎಕ್ಸ್ಟ್ರಾ ಹಾಕಿದ್ರೆ ಮುದ್ದೆಗೆ, ಅನ್ನಕ್ಕೆ ಸ್ವಲ್ಪ ನೀರು ಥರ ಮಾಡ್ಕೊಬೇಕಾಗತ್ತೆ. ಈ ದೋಸೆ ಇಡ್ಲಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಕರಿ ಥರ. ಇಲ್ಲಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಇಲ್ಲಿ ಮಿಕ್ಸಿ ಜಾರಿಗೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದರಲ್ಲೇ ಖಾರ ಇತ್ತು ಅಂತ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ನಾನು ಇಲ್ಲಿ ಹಾಕ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅನ್ನ ಮತ್ತು ಮುದ್ದೆ ಸೊ 2 in 1 ಥರ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ನೀರನ್ನ ಎಕ್ಸ್ಟ್ರಾನೇ ಹಾಕ್ಕೊಳ್ತೀನಿ. ಇದು ಸಾರು ಕುದ್ದು ಆಮೇಲೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇವಾಗ 1 ಸ್ಪೂನು ಉಪ್ಪನ್ನು ಹಾಕ್ಕೊಳ್ಳೋಣ. ಇದಕ್ಕೊಂದು 15 ನಿಮಿಷ ಸಾಕು ಕುದಿಯೋಕ್ಕೆ. ತುಂಬ ಬೇಯಿಸ್ಬಿಟ್ರೆ ಆಮೇಲೆ ಎಲ್ಲಿದೆ ಅವರೇ ಬೇಳೆ ಅಂತ ಹುಡುಕ್ಬೇಕು, ಹಂಗಾಗ್ಬಿಡುತ್ತೆ. ನೋಡಿ ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಇವಾಗ ನಮ್ಮ ಹಿರಿಕಿದ ಬೇಳೆ ಸಾರು ರೆಡಿಯಾಗಿದೆ. ಈ ಸಾರನ್ನ ನೀವು 2 ದಿನ ಇಟ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ ಡೇ ಆದಂಗೆ ಅದ್ರ ಟೇಸ್ಟ್ ಹೆಚ್ಚಾಗ್ತಾ ಹೋಗುತ್ತೆ. ಇವಾಗ ಈ ಸಾರನ್ನ ಅನ್ನದ ಜೊತೆನೂ ಟೇಸ್ಟ್ ಮಾಡಿ ನೋಡೋಣ. ಹಾಗೆ ದೋಸೆ ಮಾಡಿದ್ದೀನಿ, ದೋಸೆ ಜೊತೆ ಕೂಡ ಟೇಸ್ಟ್ ಮಾಡಿ ನೋಡೋಣ. ನೀವು ಯಾವ ಥರ ಹಿರಿಕಿದ ಬೇಳೆ ಸಾರನ್ನ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.